ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ವರ್ಷದ ಕೊನೆಯ ಖಗ್ರಾಸ ಪೂರ್ಣ ಚಂದ್ರಗ್ರಹಣ ಮೋಕ್ಷ ಆಗಿದೆ 1 ಗಂಟೆ 27 ನಿಮಿಷ. ಮಧ್ಯರಾತ್ರಿ 1 ಗಂಟೆ 27 ನಿಮಿಷದವರೆಗೆ ಚಂದ್ರಗ್ರಹಣ ಕಾಣಿಸಿದೆ. ಅಂದರೆ ಸುಮಾರು 82 ನಿಮಿಷಗಳಷ್ಟು ಭಾರತದಲ್ಲಿ ಬಹಳ ಸುದೀರ್ಘ ಅವಧಿಯವರೆಗೆ ಈ ಚಂದ್ರಗ್ರಹಣ ಗೋಚರ ಆಗಿರೋದು. 11 ಗಂಟೆ 42 ನಿಮಿಷಕ್ಕೆ ಅದು ಮಧ್ಯಕಾಲ, ಗ್ರಹಣದ ಮಧ್ಯಕಾಲ. ಮಧ್ಯರಾತ್ರಿ 1 ಗಂಟೆ 27 ನಿಮಿಷ ಆಗೋಯ್ತು. ಈಗ ಮೋಕ್ಷ ಕಾಲದಲ್ಲಿ ನಾವಿದ್ದೀವಿ. ನೀವು ವಿವರಿಸ್ತಾ ಇದ್ದೀವಿ. ತುಂಬ ಅಳುವಂಥ ಮಕ್ಕಳಿಗೆ, ಊಟ ಮಾಡದೇ ಇರುವಂಥ ಮಕ್ಕಳಿಗೆ ಚಂದ್ರನನ್ನು ತೋರಿಸಿ ಊಟ ಮಾಡಿಸುವಂತಹ ಪದ್ಧತಿ. ಹೌದು ಹೌದು. ಯಾಕೆ ಚಂದ್ರನ ತೋರಿಸಿ ಊಟ ಮಾಡಿಸ್ತಾ ಇದ್ರು ಅಂದರೆ ಆತ ಮನೋಕಾರಕ. ಚಂದಿರನನ್ನು ನೋಡಿದಾಗ ಮಗುವಿನ ಮನಸ್ಸು ಪ್ರಶಾಂತವಾಗುತ್ತೆ. ಚಂದಿರನನ್ನ ಏನಂತ ಹೇಳಿ ಕರೀತಾ ಇದ್ರು? ಚಂದ ಮಾಮ ಅಂತ ಹೇಳಿ ಕರೀತಾ ಇದ್ರು. ಮಾವ ಅಂತ ಹೇಳಿದ್ರೆ ಯಾರು? ತಾಯಿಯ ಅಣ್ಣನೋ ತಮ್ಮನೋ. ಭೂಮಿಯನ್ನ ತಾಯಿ ಅಂತ ಕರೆದ ಮೇಲೆ ಭೂಮಿ ಅಣ್ಣ ತಮ್ಮ ಯಾರು? ಚಂದ್ರ. ಇಲ್ಲಿ ಇನ್ನೊಂದು ಸೂಕ್ಷ್ಮವನ್ನು ನಾವು ಗಮನಿಸಬಹುದು. ಬಹುಶಃ ಇದನ್ನು ಹೀಗೂ ಅರ್ಥೈಸ್ಕೋಬಹುದು, ಮುಂದೆ ವಿಜ್ಞಾನಿಗಳು ಇದನ್ನು ಕಂಡು ಹಿಡಿತಾರೋ ಏನೋ. ಭೂಮಿಯಲ್ಲಿ ಏನೆಲ್ಲ ಜೀವಿಗಳು ಬದುಕಲಿಕ್ಕೆ ಎಷ್ಟೆಲ್ಲ ವಾತಾವರಣ ಇದೆ, ಆ ವಾತಾವರಣದಲ್ಲಿ ಸ್ವಲ್ಪ ಪ್ರಮಾಣವಾದರೂ ಚಂದ್ರನಲ್ಲಿ ಇರಬೇಕು, ಇರಲೇಬೇಕು. ಯಾಕಂದ್ರೆ ಒಂದೇ ತಾಯಿ ಇಬ್ಬರು ಮಕ್ಕಳು ಅಂತ ಹೇಳಿದ್ರೆ ಚಂದ್ರನ ಮಾವ ಅಂತ ಹೇಳಿ ಕರೆದ ಮೇಲೆ ಭೂಮಿ ಅಣ್ಣ ತಮ್ಮ ಅಂತ ಹೇಳಿದ್ರೆ ತಂದೆ ತಾಯಿಗಳ ಗುಣ ಮಕ್ಕಳಲ್ಲಿ ಇರಲೇಬೇಕಲ್ವಾ? ಆದರೆ ಮಕ್ಕಳಿಗೆ ಚಂದ್ರನನ್ನು ತೋರಿಸಿ ಊಟ ಮಾಡಿಸ್ತಕ್ಕಂಥದ್ದು ಮಾತ್ರ ಮಗುವಿನ ಮನಸ್ಸು ತಹಬಂದಿಗೆ ಬರುತ್ತೆ. ಇದು ಹಿಂದಿನವರಿಗೆ ಗೊತ್ತಿತ್ತು. ಹಾಗಾಗಿ ರಾಮ ಕೂಡ ಚಂದ್ರ ಬೇಕು ಅಂತ ಅತ್ನಂತೆ. ಅಂಗಳದೊಳು ರಾಮ ನಾಡಿದ, ಶಶಿ ಬೇಕೆಂದು ತಾ ಹಠ ಮಾಡಿದ ಅಂತ ಹೇಳಿ. ಆಮೇಲೆ ಕೈಕೇಯಿ ಬೆಳ್ಳಿ ಬಟ್ಲಲ್ಲಿ ಹಾಲು ತಗೊಂಡ್ಬಂದು ಅದರಲ್ಲಿ ಬಿಂಬವನ್ನು ತೋರಿಸ್ತಾಳಂತೆ ರಾಮನಿಗೆ, ನೋಡು ಚಂದ್ರ ಅಂತ. ಆಮೇಲೆ ರಾಮ ಸಮಾಧಾನ ಆಗ್ತಾನಂತೆ. ಹಾಗಾಗಿ ರಾಮನಿಗೆ ರಾಮಚಂದ್ರ ಅಂತ ಕೈಕೆ ಕರೀತಾ ಇದ್ದಿದ್ದು. ಅವನು ಬೆಳೆದ್ರು ಕೂಡ ರಾಮಚಂದ್ರ ಅಂದರೆ ಚಂದ್ರನಿಗೆ ಹಠ ಮಾಡಿದಂಥ ರಾಮ ನೀನು ರಾಮಚಂದ್ರ ಅಂತ. ಓಕೆ. ರಾಜ್ಯದ ಬಹುತೇಕ ಭಾಗಗಳಲ್ಲಿ ಚಂದ್ರಗ್ರಹಣ ಇವತ್ತು ಕಾಣಿಸಿದೆ. ಕೆಲವು ಪ್ರದೇಶಗಳಲ್ಲಿ ಚಂದ್ರ ಮೋಡದಲ್ಲಿ ಮರೆಯಾದ. ಹಾಗಾಗಿ ಆ ರಕ್ತವರ್ಣದ ಚಂದ್ರನನ್ನ ಸಂಪೂರ್ಣವಾಗಿ ಕಣ್ತುಂಬಿಸಿಕೊಳ್ಳೋಕೆ ಕೆಲ ಭಾಗದ ಜನರಿಗೆ ಸಾಧ್ಯ ಆಗಲಿಲ್ಲ. ರಕ್ತವರ್ಣಕ್ಕೆ ತಿರುಗಿದ್ದಂಥ ಚಂದಿರ ಈಗ ಮತ್ತೆ ಹಾಲ್ ಬಣ್ಣಕ್ಕೆ ಮರಳಿದ್ದಾನೆ. ಪೌರ್ಣಿಮೆಯ ರಾತ್ರಿಯ ಕತ್ತಲು ಬೆಳಕಿನ ಆಟ ಅಲ್ಲಿಗೆ ಮುಕ್ತಾಯ ಆಗಿದೆ. ರಾತ್ರಿ ಚಂದಮಾಮನಿಗೆ ಬೆಳಕಿನ ಅಭ್ಯಂಜನ ಆಗಿದೆ. ನೋಡ್ತಾ ಇದ್ದೀರಿ, ಇವತ್ತು ಗ್ರಹಣ ಸ್ಪರ್ಶ ಕಾಲದ ಸಂದರ್ಭದಲ್ಲಿ ಅಂದರೆ 9 ಗಂಟೆ 58 ನಿಮಿಷ ಆ ಸಂದರ್ಭದಲ್ಲಿ ಚಂದ್ರ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದ ಆ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಗ್ರಹಣದ ಮಧ್ಯಕಾಲ ಅಂದರೆ ಭೂಮಿಯ ನೆರಳು ಚಂದ್ರನನ್ನ ಸಂಪೂರ್ಣವಾಗಿ ಆವರಿಸಿದಂತಹ ಸಮಯ. ಆಗ ಚಂದಿರ ರಕ್ತವರ್ಣದಲ್ಲಿ ಯಾವ ರೀತಿ ಕಂಗೊಳಿಸ್ತಾ, ಆ ಗ್ರಹಣ ಸಂಪೂರ್ಣವಾಗಿ ಆತನನ್ನು ಆವರಿಸಿದಾಗ ಆತ ಯಾವ ರೀತಿ ಕಡುಗೆಂಪು ಬಣ್ಣದಲ್ಲಿ ಕಾಣಿಸ್ತಾ ಆ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಈಗ 1 ಗಂಟೆ 27 ನಿಮಿಷದ ನಂತರ ಅಂದರೆ ಗ್ರಹಣ ಮೋಕ್ಷ ಕಾಲದ ಬಳಿಕ ಚಂದಿರ ಯಾವ ರೀತಿಯಾಗಿ ತನ್ನ ಸಹಜ ಬಣ್ಣಕ್ಕೆ, ಸಹಜ ವರ್ಣಕ್ಕೆ, ಸಹಜ ಸ್ಥಿತಿಗೆ ಆತ ಮರಳಿದ್ದಾನೆ ಅನ್ನುವುದನ್ನು ಗಮನಿಸ್ತಾ ಇದ್ದೀರಿ. 3 ದೃಶ್ಯಗಳಲ್ಲಿ ಇಡೀ ಚಂದ್ರಗ್ರಹಣದ ಇವತ್ತಿನ ಆ ಪ್ರಕ್ರಿಯೆಗಳು ಏನೇನಾಯಿತು ಅನ್ನುವುದನ್ನು ನೋಡ್ತಾ ಇದ್ದೀರಿ. ಗ್ರಹಣ ಸ್ಪರ್ಶಕಾಲ, ಗ್ರಹಣ ಮಧ್ಯಕಾಲ, ಹಾಗೆ ಗ್ರಹಣ ಮೋಕ್ಷಕಾಲ. ಗ್ರಹಣ ಮೋಕ್ಷ ಕಾಲದಲ್ಲಿ ನಾವಿದ್ವಿ. ಆಯಿತು, 1 ಗಂಟೆ 30 ನಿಮಿಷ ಆಯಿತು. ಒಂದು ಪ್ರಶ್ನೆ ನನಗೆ ಉಳ್ಕೊಂಡ್ಬಿಟ್ಟಿದೆ. ಈಗ ಗ್ರಹಣ ಮಧ್ಯಕಾಲದ ಸಂದರ್ಭದಲ್ಲಿ ಆಗಾದಂತಹ ಜಪತಪಗಳು, ಅನುಷ್ಠಾನಗಳು, ಆಗ ಹೇಳಿದಂಥ ಮಂತ್ರಗಳು ಅದು ಒಂದು ಕಡೆಗೆ. ಈಗ ಮೋಕ್ಷ ಕಾಲದಲ್ಲಿ ಸಚೇಲ ಸ್ನಾನವನ್ನು ಮಾಡಿದ ಬಳಿಕ, ಶುದ್ಧ ಚಂದಿರನನ್ನು ನೋಡಿದಂಥ ಬಳಿಕ ಆ ನಂತರ ಆ ಧಾರ್ಮಿಕ ಪ್ರಕ್ರಿಯೆಗಳು ಅದು ಪ್ರತ್ಯೇಕವಾಗಿರುತ್ತಾ ಹೇಗೆ ಅಂತ ಹೇಳಿ? ಧಾರ್ಮಿಕ ಪ್ರಕ್ರಿಯೆಗಳು ಪ್ರತ್ಯೇಕವಾಗಿ ಏನೂ ಇರಲ್ಲ. ಈಗ ಮತ್ತೊಂದು ಸಲ ಸ್ನಾನ ಆದ ನಂತರದಲ್ಲಿ ಸಂಧ್ಯಾ ವಂದನೆಯನ್ನು ಮಾಡ್ತಕ್ಕಂಥವ್ರು, ಗಾಯತ್ರಿ ಜಪ ಮಾಡ್ತಕ್ಕಂಥವ್ರು ಮತ್ತೊಂದು ಸಲ ಮಾಡ್ತಾರೆ. ಯಾಕಂದರೆ ಮೋಕ್ಷವಾಗಿರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಮೋಕ್ಷ ಆದಂಥ ನಂತರದಲ್ಲಿ ಶುದ್ಧ ಬಿಂಬದ ದರ್ಶನವನ್ನು ಮಾಡಿ ಶುದ್ಧರಾಗಿರ್ತಾರೆ. ಸಚೇಲ ಸ್ನಾನ ಮಾಡಿ ಶುದ್ಧ ಬಿಂಬದ ದರ್ಶನ ಮಾಡಿ ದೇವರ ದರ್ಶನ, ಮನೆಯಲ್ಲೇ ದೇವರ ದರ್ಶನ. ಯಾಕಂದರೆ ಇಷ್ಟೊತ್ತಿಗೆ ದೇವಸ್ಥಾನಗಳು ಓಪನ್, ಇನ್ನು ಅವರು ಶುದ್ಧಿ ಕಾರ್ಯ ಮಾಡ್ತಾ ಇರೋದ್ರಿಂದ
ದೊಡ್ಡ ದೊಡ್ಡ ದೇವಸ್ಥಾನಗಳಾದರೆ ಓಪನ್ ಆಗಿಬಿಡುತ್ತೆ. ಯಾಕಂದರೆ ಅವರು ಬಿಟ್ಟ ತಕ್ಷಣವೇ ಅವರು ಸ್ನಾನವನ್ನು ಮಾಡಿಕೊಂಡು ಸಚಲ ಸ್ನಾನವನ್ನು ಮಾಡಿ ಅವರ ಒಂದು ಅನುಷ್ಠಾನವನ್ನು ಮಾಡಿಕೊಂಡು ಇಮಿಡಿಯೇಟಾಗಿ ದೇವಸ್ಥಾನದ ಬಾಗಿಲನ್ನು ತೆರೆಯುವಂಥದ್ದು ಪದ್ಧತಿಗಳೆಲ್ಲ ಇರುತ್ತೆ. ಆದರೆ ರಾತ್ರಿ ಆಗಿರೋದ್ರಿಂದ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಬೆಳಗಿನ ಹೊತ್ತಲ್ಲಿ ದರ್ಶನವನ್ನು ಮಾಡ್ಬೋದು. ಈಗ ಮನೆಯಲ್ಲೇ ದೇವರ ದರ್ಶನವನ್ನು ಮಾಡಿ ಮನೆಯನ್ನು ಶುದ್ಧೀಕರಿಸಿ ಒರೆಸಿ ಎಲ್ಲ ಮಾಡಿ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಅದಕ್ಕೇನೂ ಇಲ್ಲ. ದೇವಸ್ಥಾನಗಳಲ್ಲಿ ವಿಶೇಷವಾಗಿರುತ್ತೆ. ನಾನು ಹೇಳಿದೆ ನಿಮಗೆ, ಬೇರೆ ನೀರನ್ನು ತೊಗೊಂಬಂದ್ಬಿಟ್ಟು ಹಿಡಿದಿಟ್ಟಂಥ ನೀರಾಗಲ್ಲ, ಬೇರೆ ನೀರನ್ನು ತೊಗೊಂಬಂದ್ಬಿಟ್ಟು ದೇವರಿಗೆ ಅಭಿಷೇಕವನ್ನೆಲ್ಲ ಮಾಡ್ತಾರೆ. 9 ಕಲಶದಲ್ಲಿ ನೀರನ್ನು ತೊಗೊಂಬಂದು ಅಭಿಷೇಕವನ್ನೆಲ್ಲ ಮಾಡಿ ಚಂದ್ರಗ್ರಹಣದ ದೋಷ ವಿಮುಕ್ತಿಗಾಗಿ ಹೋಮವನ್ನು ಮಾಡಿ ಮುಂದಿನ ಪ್ರಕ್ರಿಯೆಗಳನ್ನು ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ. ಓಕೆ, 10 ಗಂಟೆಗೆ ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ರಿ ನೀವು. ಅಂದರೆ ಗ್ರಹಣ ಸ್ಪರ್ಶ ಕಾಲದಿಂದ ಗ್ರಹಣ ಮೋಕ್ಷ ಕಾಲದವರೆಗೂ ಕೂಡ ನಮ್ಮ ಜೊತೆಗಿದ್ರಿ. ಗ್ರಹಣ ಸುದೀರ್ಘವಾಗಿ 3 ಗಂಟೆ 27 ನಿಮಿಷಗಳ ಕಾಲ, 27-29 ನಿಮಿಷಗಳ ಕಾಲ ಆಗಿದೆ. ನೀವು ಸುದೀರ್ಘ 3 ಗಂಟೆ 30 ನಿಮಿಷಗಳ ಕಾಲ ನಮ್ಮ ಸ್ಟುಡಿಯೋದಲ್ಲಿದ್ದು ನಮ್ಮ ವೀಕ್ಷಕರಿಗೆ ಬಹಳ ಸರಳವಾಗಿ ಬಹಳ ಅರ್ಥವಾಗುವಂಥ ಉದಾಹರಣೆಗಳ ಸಮೇತ ಈ ಗ್ರಹಣ ಕಾಲ ಅಂದರೆ ಏನು, ಯಾವ ರೀತಿಯಾಗಿ ಪರಿಣಾಮಗಳಿರುತ್ತೆ, ಏನು ಮಾಡಬೇಕು, ಭಯಪಡಿಸುವಂಥ ಕೆಲಸವನ್ನು ನೀವು ಮಾಡಲಿಲ್ಲ. ಯಾವುದೇ ಕಾರಣಕ್ಕೂ ಭಯ ಪಡಬಾರ್ದು ಅನ್ನುವಂಥದ್ದನ್ನು ಹೇಳೋದ್ರೊಂದಿಗೇ ಯಾವ ರೀತಿಯಾಗಿ ಪರಿಣಾಮಗಳಾಗತ್ತೆ ಅನ್ನೋದನ್ನು ವಿವರಿಸಿದ್ರಿ. ಇಷ್ಟು ಹೊತ್ತು ಮಾತನಾಡೋದು, ಅದು ಈ ಮಧ್ಯರಾತ್ರಿಯ ಕಾಲದಲ್ಲಿ, ಗ್ರಹಣ ಕಾಲದಲ್ಲಿ, ಮಧ್ಯರಾತ್ರಿಯ ಕಾಲದಲ್ಲಿ ಮಾತನಾಡೋದು ಅಷ್ಟು ಸುಲಭದ ಮಾತು ಖಂಡಿತ ಅಲ್ವೇ ಅಲ್ಲ. ನೀವು ಇಷ್ಟು ಹೊತ್ತು ನಿಮ್ಮ ಸಮಯವನ್ನು ನಮಗಾಗಿ ನೀಡಿದ್ದಕ್ಕೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ನಮ್ಮ ವಾಹಿನಿಯ ಪರವಾಗಿ ನಾನು ಅರ್ಪಿಸ್ತೀನಿ. ಧನ್ಯವಾದಗಳು. ಒಂದು ಚಿಕ್ಕ ವಿಚಾರವನ್ನು ಹೇಳಿಬಿಡ್ತೀನಿ. ಎಲ್ಲರೂ ಒಂದೇ ರೀತಿಯಲ್ಲಿ ಯೋಚನೆ ಮಾಡ್ತಾ ಹೋದರೆ ಹೇಗಾಗತ್ತೆ ಅಂತ ಹೇಳಿಬಿಟ್ಟು, ನಮ್ಮ ಆಚಾರ್ಯತ್ರಯರಲ್ಲಿ ವಿಶಿಷ್ಟ ಅದ್ವೈತ ಪಂಥದಲ್ಲಿ ಬರುವಂತಹ ರಾಮಾನುಜಾಚಾರ್ಯರು ಒಬ್ಬರು. ರಾಮಾನುಜಾಚಾರ್ಯರಿಗೆ ಅವರ ಗುರುಗಳು ಕರೆದುಬಿಟ್ಟು ಉಪದೇಶವನ್ನು ಮಾಡ್ತಾರೆ. ಒಂದು ಮಂತ್ರ ಉಪದೇಶವನ್ನು ಮಾಡಿ, ಇದನ್ನು ಬೇರೆ ಯಾರಿಗೂ ಹೇಳಬಾರ್ದು, ಬೇರೆ ಯಾರಿಗಾರು ಹೇಳಿದರೆ ಅವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರೆ, ನೀ ನರಕಕ್ಕೆ ಹೋಗ್ತೀಯಾ ಅಂತ ಹೇಳ್ಬಿಡ್ತಾರೆ. ಇದನ್ನು ಕೇಳಿಸಿಕೊಂಡಂತಹ ನಮ್ಮ ರಾಮಾನುಜಾಚಾರ್ಯರಿಗೆ ಬಹಳ ಖುಷಿ ಆಗ್ಬಿಡುತ್ತೆ. ಅವ್ರೇನು ಮಾಡ್ತಾರೆ, ಓಡ್ ಹೋಗ್ಬಿಟ್ಟು ದೇವಸ್ಥಾನದ ಮೇಲ್ಗಡೆ ನಿಂತ್ಕೊಂಡ್ಬಿಟ್ಟು ಜೋರಾಗಿ ಆ ಮಂತ್ರವನ್ನು ಹೇಳ್ತಾರೆ. ಎಲ್ಲರೂ ಕೇಳಿಸ್ಕೊಳ್ಳಿ ಅಂತ ಹೇಳಿ ಜೋರಾಗಿ ಮಂತ್ರವನ್ನು ಹೇಳ್ತಾರೆ. ಅವಾಗ ಗುರುಗಳು ಬಂದು ಹೇಳ್ತಾರೆ, ಏನು ಮಾಡಿದೆ ನೀನು, ಅವ್ರಿಗೆಲ್ಲ ಆ ಮಂತ್ರ ಉಪದೇಶವನ್ನು ಮಾಡಿಬಿಟ್ಟಿಯಲ್ಲ. ಆವಾಗ ಹೇಳ್ತಾರೆ ರಾಮಾನುಜಾಚಾರ್ಯರು, ಗುರುಗಳೇ, ಅವರೆಲ್ಲರೂ ಸ್ವರ್ಗಕ್ಕೆ ಹೋಗಿ ನಾನೊಬ್ಬ ನರಕಕ್ಕೆ ಹೋಗೋದಾದರೆ ಪರವಾಗಿಲ್ಲ, ಅವರೆಲ್ಲರೂ ಸ್ವರ್ಗಕ್ಕೆ ಹೋಗಲಿ. ಈಗ ನಾವೆಲ್ಲ ನಮ್ಮ ಅನುಷ್ಠಾನಗಳನ್ನೇ ಮಾಡ್ಕೊಳ್ತಾ ಇದ್ದರೆ, ಮಾಡ್ಕೋಬಾರ್ದು ತಪ್ಪು ಅಂತ ನಾನು ಹೇಳಲ್ಲ, ಮಾಡ್ಕೊಳ್ತಾ ಇದ್ದರೆ ನಮಗೆ ಏನು ಅಲ್ಪ ಸ್ವಲ್ಪ ತಿಳಿದಿದೆಯೋ ಅದನ್ನು ಜನಗಳಿಗೆ ತಿಳಿಸುವಂಥ ಸಾಮಾಜಿಕ ಜವಾಬ್ದಾರಿಯು ನಮ್ಮ ಮೇಲೆ ಇರುತ್ತಲ್ವ. ಹಾಗಾಗಿ ಈ ಒಂದು ಜವಾಬ್ದಾರಿ ನಿರ್ವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮ ವಾಹಿನಿಗೂ ಕೂಡ ಧನ್ಯವಾದಗಳು. ಒಳ್ಳೆಯ ಆ್ಯಂಕರ್, ನೀವು ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೇಳಿದ್ರಿ. ಮತ್ತು ನಿಮ್ಮ ಚಾನಲಲ್ಲಿ ಬರ್ತಾ ಇರುವಂಥ ಅಷ್ಟು ಕಾರ್ಯಕ್ರಮಗಳು ಸಾಧಾರಣವಾಗಿ ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೆ, ತುಂಬ ಒಂದು ಜ್ಞಾನವನ್ನು ಕೊಡುವಂತಹ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿಬಂತು. ವೀಕ್ಷಕರಿಗೂ ಕೂಡ ಧನ್ಯವಾದಗಳು. ಗ್ರಹಣದ ದುಷ್ಫಲಗಳೆಲ್ಲ ಕಮ್ಮಿಯಾಗಿ ಒಳ್ಳೆಯ ಫಲಗಳು ಜಾಸ್ತಿ ಆಗಲಿ ಅಂತ ಭಗವಂತನಲ್ಲಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ, ನಿಮ್ಮ ಸಮಯಕ್ಕಾಗಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.